ನಮಸ್ತೆ, ಚೆನ್ನಾಗಿದ್ದೀರಾ? ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಇರ್ಲಿ ದೇವ್ರ ಸ್ವರೂಪದಲ್ಲಿರೋ ನೀವು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಎಷ್ಟು ವರ್ಷಗಳಿಂದ ಅನ್ಕೋತಾನೆ ಇದೀವಿ ಅಂದ್ರೆ ನಮ್ಮ ಮಗು, ಈ ಮಗು ಇದಲ್ಲ, ಆ ಮಗು ಅಂತ ಕಣ್ಣಲ್ಲಿ ನೀರೇ ಹಾಕೊಂಡ್ಬಿಟ್ರು. ಬರ್ತಿದೀವಿ ಅಂತ ಹೇಳಿದ ತಕ್ಷಣ. ಸೊ ತುಂಬಾ ದಿನಗಳ ಆಸೆ ಕನಸು ಇವತ್ತು ಈಡೇರಿಸ್ತು. ಸೊ ಒಳ್ಳೇದಾಗ್ಲಿ. ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಭಗವಂತ ಒಳ್ಳೇದು ಮಾಡಲಿ. ಇವತ್ತು ಎಲ್ರಿಗೂ ಇಲ್ಲಿ ಪ್ರಸಾದದ ವ್ಯವಸ್ಥೆನ ನಿಮ್ಮ ಒಂದು ಹುಟ್ಟುಹಬ್ಬ ಪ್ರಯುಕ್ತ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮೆಲ್ಲ ಸ್ನೇಹಿತರಿಗೆ, ನೀವು ನಂಬಿರೋ ದೇವರಿಗೆ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಿ. ಸೊ ಈ ಆಶ್ರಮದ ಬಗ್ಗೆ ಮುಂಚೆನೆ ಗೊತ್ತಿತ್ತಾ ತಮಗೆ? ಸೊ ಇದ್ರ ಬಗ್ಗೆ ತುಂಬಾ ಕಡಿಮೆ ನಾಲೆಡ್ಜ್ ಅವರಿಗೆ. ಓಕೆ. ಅವರ ಪ್ರತಿ ವರ್ಷದ ಬರ್ತ್ಡೇನೂ ನನಗೆ ಈ ರೀತಿ ಮಾಡಬೇಕು ಅನ್ನೋದೇ ಆಸೆ. ಸೊ ನಾನು ನಮ್ಮ ಆನೇಕಲ್ ಸುತ್ತಮುತ್ತ ಪ್ರತಿ ವರ್ಷ ಮಾಡಿಸ್ತಾ ಇದ್ದೆ ಒಂದು 3-4 ವರ್ಷದಿಂದ. ಬಟ್ ಈ ವರ್ಷ ಇಲ್ಲಿ ತನಕ ಕರ್ಕೊಂಡು ಬಂದೆ. ನಾನು ನಿಮ್ಮ ಪೇಜನ್ನು ಫಾಲೋ ಮಾಡ್ತಿದ್ದೀನಿ, ಬಟ್ ಅವ್ರು ಅದನ್ನ ನೋಟಿಸ್ ಮಾಡಿಲ್ಲ. ನಾನು ಸುಮಾರು 1 ವರ್ಷದಿಂದ ಫಾಲೋ ಮಾಡ್ತಿದ್ದೀನಿ ನಿಮ್ಮ ಪೇಜ್ನ. ಅವ್ರು ನೋಟಿಸ್ ಮಾಡಿಲ್ಲ. ಡಿಡ್ ಯು ಫೈಂಡ್? ಇಲ್ಲ ಗೊತ್ತಾಗಿಲ್ಲ ನನಗೆ. ನೋಡಿಲ್ಲ. ಇಲ್ಲಿ ತನಕ ಕರ್ಕೊಂಡು ಬರ್ತೀನಿ ಅಂತ ಇಲ್ಲ ವೆರಿ ಹ್ಯಾಪಿ. ಖುಷಿ ಆಗುತ್ತೆ. ನಾನು ಆಕ್ಚುಲಿ ಹೇಳೋದಕ್ಕೆ ತುಂಬಾ ಇದೆ. ಮೇ ಬಿ ಪದಗಳೇ ಸಾಲಲ್ಲ ಅಂತ ಅನ್ಸುತ್ತೆ ಅಣ್ಣ. ನಾವು ಮನೆಯಲ್ಲಿ ಒಂದು ವ್ಯಕ್ತಿ 2 ವ್ಯಕ್ತಿ ನೋಡ್ಕೊಳ್ಳೋದಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ. ಈಗ ನಮಗಿರೋ 1 ಮಗು 2 ಮಗುನೇ ಎಷ್ಟು ಹಿಂಸೆ ಕೊಡುತ್ತೆ. ಇಲ್ಲಿರೋರು ಎಲ್ಲರೂ ನೀವು ದೇವ್ರ ಮಕ್ಕಳು ಅಂತ ಹೇಳ್ತಾ ಇರ್ತೀರಾ ಯಾವಾಗಲೂ. ದೇವ್ರ ಮಕ್ಕಳು ಜೊತೆಗೆ ಅವರು ನಿಮಗೆ ಮಕ್ಕಳು, ಪುಟ್ಟ ಮಕ್ಳು ಇದ್ದಂಗೆ. ನಿಮ್ಗೆ ಹೇಗೆ ನಿಮ್ಮ ಮಕ್ಕಳಿದಾರೋ ಹಾಗೆ. ಸೊ ಅವರ ತುಂಟಾಟಿಕೆ ಇರ್ಬೋದು ಅಥವಾ ಅವರ ಹಠ ಇರ್ಬೋದು, ಖಂಡಿತ ಹಠ ಮಾಡ್ತಾರೆ. ನನಗೆ ಗೊತ್ತಿದೆ. ನಾನು ತುಂಬಾ ಆಶ್ರಮಗಳಲ್ಲಿ ನಾನು ಹೋಗಿ ನೋಡಿದ್ದೀನಿ. ಅವ್ರ ಹಠ ಮಾಡೋದು, ತಿನ್ನಕ್ಕೆ ಅಥವಾ ಆಸ್ಪತ್ರೆಗೆ ಹೋಗಿ ಪ್ರತಿಯೊಂದಕ್ಕೂ ಹಠ ಮಾಡ್ತಾರೆ ಆ ನೋವುಗಳಿದ್ದಾಗ. ಸೊ ಅದನ್ನೆಲ್ಲಾನು ನೀವು ಬ್ಯಾಲೆನ್ಸ್ ಮಾಡಿಕೊಂಡು ಅದನ್ನೆಲ್ಲಾನು ಅವ್ರನ್ನ ಮಕ್ಳು ತರ ನೋಡ್ಕೋತಾ ಇದೀರಲ್ಲ. ವರ್ಣಿಸಕ್ ಪದಗಳೇ ಇಲ್ಲ ಅಣ್ಣ. ನಿಮ್ಮ ಈ ಕೆಲಸ ಏನ್ ನಡೀತಿದೆ ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ಬೇಕು. ಇವತ್ತು 200 ಜನ ಇರೋದು 300 ಆಗ್ಬೇಕು, 300 ಇರೋದು 500 ಆಗ್ಬೇಕು, 1000 ಆಗ್ಬೇಕು. ನಿಮ್ಮ ಬೆನ್ನ ಎಲುಬಾಗಿ ನಾವೆಲ್ಲ ನಿಮ್ ತಂಗಿದಿರಿ ಇರ್ತೀವಿ. ನಮ್ ಕೈಲಿ ದುಡ್ಡು ಕಾಸು ಆಗತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಅಣ್ಣ. ಎಷ್ಟಾಗುತ್ತೋ ಅಷ್ಟು, ಅಟ್ಲೀಸ್ಟ್ 100,000 ಅಷ್ಟಕ್ಕಾದ್ರೂ ನಾವು ಸಹಾಯ ಮಾಡ್ತೀವಿ. ಖಂಡಿತ ನಿಮ್ ಬೆನ್ನೆಲುಬಾಗಿ ನಿಂತಿರ್ತೀವಿ ಅಣ್ಣ. ನಾವು ಪ್ರತಿದಿನ ನಿಮ್ ಸ್ಟೇಟಸ್ ನ ನೋಡ್ತಾ ಇರ್ತೀವಿ. ಥ್ಯಾಂಕ್ ಯು ಮೇಡಮ್. ಒಳ್ಳೇದಾಗ್ಲಿ. ಸೊ ವಿಶೇಷವಾಗಿ ಇಲ್ಲಿ ಬಂದು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡು ಎಲ್ರಿಗೂ ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟೋದಕ್ಕೆ ತುಂಬ ಧನ್ಯವಾದ. ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಸಮಸ್ತ ನಾಡಿನ ಕರ್ನಾಟಕದ ಎಲ್ಲ ಜನರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶೇಷವಾಗಿ ನಾವು ಯಾವ ರೀತಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ, ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಳಿಗೂ ಕೂಡ ಹೊಸ ಬಟ್ಟೆ ಆಗಿರ್ಬೋದು, ಹೊಸದಾಗಿ ಅವ್ರಿಗೆ ಒಳ್ಳೆ ಬೆಡ್ಶೀಟ್ಗಳಾಗಿರ್ಬೋದು, ತುಂಬ ಚೆನ್ನಾಗಿರ್ಬೇಕು ಅವರು. ಯಾಕಂದ್ರೆ ಅವ್ರು ಯಾರು ಕೂಡ ಬೇರೆಯವರಲ್ಲ, ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪ, ಮಾವ, ಬಂಧು ಬಳಗ ಅಂತ ತಿಳ್ಕೊಂಡು ಅವರನ್ನು ಕೂಡ ನಮ್ಮ ಮನೆಯಲ್ಲಿ ಒಬ್ರು ಅಂತೇಳಿ ಅವ್ರಿಗೆ ಒಂದು ಸುಖವಾಗಿ, ಖುಷಿಯಾಗಿ, ಪ್ರೀತಿಯಿಂದ ನೋಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ನೆಮ್ಮದಿ ಕೊಡಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ನಮ್ಮ ಕೈಲಾದಷ್ಟು ಪ್ರೀತಿ ಅಂತೂ ಕೊಡುವಂತ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಸೊ ಈ ಯುಗಾದಿ ಹಬ್ಬವನ್ನ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಆಚರಣೆಯನ್ನ ಮಾಡ್ತಾ ಇದೀವಿ. ಸೊ ನೀವು ಕೂಡ ಈ ತರ ದೇವ್ರ ಮಕ್ಕಳ ಜೊತೆ ಯುಗಾದಿ ಹಬ್ಬ ಆಗಿರ್ಬೋದು ಅಥವಾ ಯಾವುದೇ ಫೆಸ್ಟಿವಲ್ ಅಂದ್ರೆ ಯಾವುದೇ ಹಬ್ಬ ಆಗಿರ್ಬೋದು, ಹುಟ್ಟದ ಹಬ್ಬ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಶುಭ ಸಮಾರಂಭಗಳಾಗಿರ್ಬೋದು, ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು ಆಶ್ರಮಗಳಲ್ಲೇ ಆಚರಣೆ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನೀವು ಇಲ್ಲಿ ಬಂದು ಹೋಗ್ತಾ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ನಾವು ಅನಾಥರಲ್ಲ ಅನ್ನೋ ಒಂದು ಭಾವನೆ ಬರುತ್ತೆ. ನಿಮ್ಮಲ್ಲಿ ಅವರು ಮಕ್ಕಳನ್ನ ಕಾಣ್ಬೋದು, ಮೊಮ್ಮಕ್ಕಳನ್ನ ಕಾಣ್ಬೋದು. ಹಾಗಾಗಿ ಈ ಮಾತನ್ನ ಹೇಳ್ತಾ ಇದೀನಿ. ಸೊ ಈ ವಿಶೇಷವಾಗಿ ಇಲ್ಲಿರ್ತಕ್ಕಂಥ 160 ಜನ ದೇವ್ರ ಮಕ್ಕಳನ್ನು ಕೂಡ ನಾನು ದೇವ್ರ ತರ ಪ್ರೀತಿಸೋದಕ್ಕೆ ಇಷ್ಟಪಡ್ತೀನಿ. ನಾನು ಹೇಗೆ ನಾನು ನಂಬಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವರನ್ನ ಪ್ರೀತಿಸ್ತೀನೋ ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳು ಕೂಡ ಶನೇಶ್ವರ ಸ್ವಾಮಿಯವರು ಇದ್ದ ಹಾಗೆ ನನಗೆ. ಸೊ ಅವ್ರು ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಪ್ರೀತಿಯಿಂದ ಇರ್ಬೇಕು. ಕೊನೆಗಾಲದಲ್ಲಿ ಕೊನೆ ಪಕ್ಷ ಅವ್ರಿಗೆ ನೆಮ್ಮದಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಕೊನೆ ಪಕ್ಷ ಅವ್ರಿಗೆ ಕಷ್ಟ ಅಂತೂ ಗೊತ್ತಾಗ್ಬಾರ್ದು ಅನ್ನೋದು ನನ್ನ ಭಾವನೆ. ಸೊ ನೋಡ್ಬೋದು ನೀವು ಈಗ ಪ್ರತಿಯೊಬ್ಬರಿಗೂ ಕೂಡ ಬರೀ ಬಟ್ಟೆ ಅಷ್ಟೇ ಅಲ್ಲ, ನಾವು ಅವ್ರಿಗೆ ಎಲ್ಲಾ ತರದ ಹಬ್ಬವನ್ನ ಯಾವ ರೀತಿ ಆಚರಣೆ ನಾವು ಮನೆಗಳಲ್ಲಿ ಮಾಡ್ತೀವೋ ಆ ರೀತಿನೇ ಅವ್ರು ಖುಷಿಯಾಗಿರ್ಬೇಕು ಅನ್ನೋ ಕಾರಣಕ್ಕೆ ಸೊ ಪ್ರತಿಯೊಬ್ಬರಿಗೂ ಕೂಡ ಹೇರ್ ಕಟ್ ಆಗ್ತಾ ಇದೆ, ಸ್ನಾನ ಮಾಡ್ತಾ ಇದ್ದಾರೆ.
ಸೊ ನೋಡ್ಬೋದು ನೀವು. ಸ್ನೇಹಿತರೆ, ನೀವೆಲ್ಲ ಜನಸ್ನೇಹಿ ಆಶ್ರಮ ಬರೀ ವಿಡಿಯೋದಲ್ಲಿ ಅಷ್ಟೇ ಗಮನಿಸಿರ್ತೀರಾ. ಇಲ್ಲಿ ಎಷ್ಟು ಕಷ್ಟ ಇರುತ್ತೆ, ನೋವಿರುತ್ತೆ, ನಲಿವಿರುತ್ತೆ, ಮತ್ತೆ ಇಲ್ಲಿ ಇರ್ತಕ್ಕಂಥವ್ರೆಲ್ಲ ಎಷ್ಟು ಖುಷಿಯಾಗಿರ್ತಾರೆ ಅಥವಾ ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಅರಿವಿರೋದಿಲ್ಲ. ಸೊ ಯುಗಾದಿ ಹಬ್ಬ ಬರ್ತಾ ಇದೆ. ಸೊ ಒಂದು ವಿಶೇಷವಾಗಿ ಹಬ್ಬವನ್ನ ನಾವು ಆಚರಣೆ ಮಾಡ್ತಾ ಇದೀವಿ. ನೀವೆಲ್ಲ ಗಮನಿಸಬಹುದು, ಪ್ರತಿಯೊಬ್ಬರಿಗೂ ಕೂಡ ಏರ್ ಕಟ್ ಇಂದ ಹಿಡಿದು ಸ್ನಾನದಿಂದ ಹಿಡಿದು ಎಲ್ಲವೂ ವ್ಯವಸ್ಥೆ ಆಗ್ತಾ ಇದೆ. ಸೊ ಇವತ್ತು ವಿಶೇಷವಾಗಿ ಮೇಡಮ್ ಅವರು ನಮ್ಮ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸೊ ಅವರು ಇಷ್ಟು ದಿನ ಕೇವಲ ಒಂದು ವಿಡಿಯೋಗಳಲ್ಲಿ ಅಷ್ಟೇ ಅಥವಾ ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ವಿಡಿಯೋಗಳನ್ನ ನೋಡ್ತಿದ್ರಿ ಅನ್ಸುತ್ತೆ. ಇವತ್ತು ಲೈವ್ ಆಗಿ ಇದನ್ನ ನೋಡ್ತಾ ಇದ್ದೀರಾ. ಸೊ ಇದು ತುಂಬಾ ಈಸಿ ಅಂತ ಎಲ್ಲರೂ ಹೇಳ್ತಾರೆ. ಸೊ ತಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಹೇಳೋರು ಮೂರ್ಖರು ಅಣ್ಣ, ಹೇಳೋರು ಖಂಡಿತ ಮೂರ್ಖರು. ಯಾಕೆ ಅಂತಂದ್ರೆ ಇವಾಗ ಮನೇಲಿರೋ 1-2 ಮಕ್ಳನ್ನ ನಾವು ಸಾಕೋದು, ಅವ್ರಿಗೆ ಹೇರ್ ಕಟ್ ಮಾಡ್ಸೋದು, ಅವ್ರನ್ನ ಪ್ಯಾಂಪರ್ ಮಾಡೋದು, ಅವ್ರಿಗೆ ತಿನ್ಸೋದು, ಉಣ್ಸೋದು, ಸ್ನಾನ ಮಾಡ್ಸೋದು, ಇಬ್ರಿಗೆ ಮಕ್ಳಿಗೆ ಮಾಡೋದೇನೆ ತುಂಬಾ ಕಷ್ಟ. ಅಂತದ್ರಲ್ಲಿ ಇಲ್ಲಿ 300-400 ಮಕ್ಳಿದಾರೆ, ದೇವ್ರ ಮಕ್ಳಿದಾರೆ. ಆ ಮಕ್ಳಿಗೆ ನೋಡ್ಕೊಳ್ಳೋದು ಸಾಮಾನ್ಯ ವಿಚಾರ ಅಲ್ಲ. ನೋಡ್ತಾ ಇರ್ಬೋದು, ಅಣ್ಣ ಅವರು ಹಬ್ಬಕ್ಕೆ ಒಂದು ವಿಶೇಷವಾಗಿ ಎಲ್ಲಾರ್ಗುನು ಹಬ್ಬನ ತುಂಬಾ ಚೆನ್ನಾಗ್ ಮಾಡ್ಲಿ, ಇದು ನಮ್ಗೆ ಹೊಸ ವರ್ಷ ಅಲ್ವಾ. ಸೊ ಹೊಸ ವರ್ಷಕ್ಕೆ ದೇವ್ರ ಮಕ್ಳು ಕೂಡ ಹೊಸ ಬಟ್ಟೆ ಹಾಕೊಂಡು ಚೆನ್ನಾಗಿ ಮಿಂಚಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಟ್ರಿಮ್ಮಿಂಗ್, ಹೇರ್ ಕಟಿಂಗ್ ಎಲ್ಲ ಮಾಡಿಸಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಸ್ನಾನ ಇದೆ, ಮತ್ತೆ ಅವ್ರಿಗೆಲ್ಲ ಹೊಸ ಬಟ್ಟೆಗಳು ಕೊಡ್ತಾರೆ. ಅಂಡ್ ಬೆಡ್ಶೀಟ್ ಗಳು ಕೂಡ ತುಂಬಾ ಜನ ದಾನಿಗಳು ದಾನ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಎಲ್ಲಾನು. ಅಂಡ್ ದಾಸೋಹ ಇರ್ಬೋದು, ನಾಟ್ ಅನ್ ಈಸಿ. ಪ್ರತಿಯೊಂದು ವಿಚಾರನು ಸುಮ್ನೆ ಅಲ್ಲ. ಯಾರೋ ಎಲ್ಲೋ ಕೂತ್ಕೊಂಡು ಮೂಲೆನಲ್ಲಿ ಅವನೇನು ಹಂಗ್ ಮಾಡ್ಬಿಡ್ತಾನ್ ಬಿಡು, ಹಿಂಗ್ ಮಾಡ್ಬಿಡ್ತಾನ್ ಬಿಡು, ಅವ್ನ್ಗೆ ಯಾವ್ದೋ ದುಡ್ಡು ಬಂದ್ಬಿಡುತ್ತೆ ಬಿಡು, ಯಾರಿಗೆ ಕೊಡ್ತಾ ಇದಾರೆ ಸಾಕ್ಷಿಗಳು ತೋರಿಸ್ರಿ, ಯಾರು ಕೊಡ್ತಾ ಇದಾರೆ? ಯಾರು ಕೊಡ್ತಾ ಇಲ್ಲ. ಅಣ್ಣ ಸ್ವಂತ ಅವರ ಒಂದು ಸ್ವಇಚ್ಛೆಯಿಂದ ಮಾಡ್ತಿದ್ದಾರೆ. ಆ ಮಾಡ್ತಾ ಇರೋದಕ್ಕೆ ಕೆಲವು ದಾನಿಗಳು, ನಮ್ಮಂತ ಸಣ್ಣ ಪುಟ್ಟ ದಾನಿಗಳು ಅವ್ರ ಕೈ ಜೋಡಿಸಿದ್ದಾರೆ. ಅವರೆಲ್ಲ ಕೈ ಜೋಡಿಸಿರೋದಕ್ಕೆ ಇವತ್ತು ಈ ಒಂದು ಸಂಸ್ಥೆ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಈ ಮಕ್ಳು ಇಷ್ಟೆಲ್ಲ ಚೆನ್ನಾಗಿ ರೆಡಿ ಆಗ್ತಿದ್ದಾರೆ ಈಗ ಹಬ್ಬಕ್ಕೆ. ಸೊ ಇನ್ನೇನ್ ಹೇಳ್ಬೇಕು ನನ್ಗಂತೂ ಗೊತ್ತಿಲ್ಲ. ನಾನು ಸುಮಾರು 1 ವರ್ಷದಿಂದ ಅಣ್ಣನ್ ಪೇಜನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೆ. ನಾನು ಆನೇಕಲ್ಲಿಂದ ಬಂದಿದ್ದೀನಿ. ನಂದು ಒಂದು ಮೇಕಪ್ ಸ್ಟುಡಿಯೋ ಅಂಡ್ ಅಕಾಡೆಮಿ ಇದೆ. ಸೊ ನನ್ನ ಸ್ಟೂಡೆಂಟ್ಸ್ ಗಳಂತೂ, ಅದ್ರಲ್ಲೂ ನಮ್ಮ ಆಶಾ ಅವರಿಗೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ ತಕ್ಷಣ ತುಂಬಾ ಖುಷಿ ಪಟ್ರು. ಅವ್ರಿಗೆ ಕಣ್ಣೀರ್ ಹಾಕೊಂಡ್ರು. ಮ್ಯಾಮ್ ಯಾವಾಗ್ಲೂ ವಿಡಿಯೋಸ್ ಅಲ್ಲಿ ನೋಡ್ತಾ ಇದ್ದೆ, ಅಲ್ಲಿರೋರ್ನೆಲ್ಲ ನಾನು ಲೈವ್ ಅಲ್ಲಿ ನೋಡ್ಬೇಕು, ಅಣ್ಣನ ನೋಡ್ಬೇಕು ನಾನು ಅಂತ ಹೇಳಿ ನನ್ನ ಸ್ಟೂಡೆಂಟ್ಸ್ ಕೂಡ ಇವತ್ತು ನನ್ನ ಜೊತೆನಲ್ಲಿ ಬಂದಿದ್ದಾರೆ. ನಮ್ಗಂತೂ ತುಂಬಾ ಸ್ಯಾಟಿಸ್ಫೈ ಇದೆ, ತುಂಬಾ ಸಂತೋಷ ಇದೆ. ಅಣ್ಣನ ಜೊತೆಗೆ ದಯವಿಟ್ಟು ಹೇಳ್ತೀನಿ, ಯಾರ್ಯಾರೆಲ್ಲ ದಾನಿಗಳು ದಾನ ಮಾಡ್ಬೇಕು ಅನ್ನೋ ಒಂದು ಮನಸ್ಸಿದೆ, ಆ ಮನಸ್ಸಿರೋರು ದಯವಿಟ್ಟು ನಮ್ಮ ಜನಸ್ನೇಹಿ ಆಶ್ರಮಕ್ಕೆ, ನಮ್ಮ ಯೋಗೇಶ್ ಅಣ್ಣನ್ಗೆ ಕೈ ಜೋಡಿಸಿ. ಯಾಕೆಂದ್ರೆ ನಾವು ಮಾಡಕ್ಕಾಗಲ್ಲ. ಯಾಕೆಂದ್ರೆ ಇದನ್ನ ನಿಂತ್ಕೊಂಡು ಇವಾಗ ನಾವು ಮಾಡ್ತೀವಿ ಅಂದ್ರೆ ಆಗಲ್ಲ. ಸೊ ಅಣ್ಣ ಮಾಡ್ತಿದ್ದಾರೆ. ಸೊ ಅಣ್ಣ ಮಾಡ್ತಿರುವಾಗ ಅಣ್ಣನ್ಗೆ ನಾವು ಒಂದು ಕೈ ಜೋಡ್ಸೋಣ. ಸೊ ಅದರಿಂದ ನಾವು ತೃಪ್ತಿ ಪಡೋಣ, ಅದರಿಂದ ಒಂದು ಖುಷಿ ಪಡೋಣ ಅಂತ ಹೇಳ್ತಾ. ಸೊ ಅಣ್ಣ ಇನ್ನು ಅದೇ ಹೇಳ್ತಾ ಇಲ್ವ ಅಣ್ಣ, ನಾನು ಪದಗಳಂತೂ ಸಾಲ್ತಾನೆ ಇಲ್ಲ. ಸೊ ಇವತ್ತು ಇಲ್ಲಿಗೆ ಬರೋದಕ್ಕೆ ಕಾರಣ ಕೂಡ ನನ್ನ ಸ್ನೇಹಿತೆಯ ಒಂದು ಹುಟ್ಟಿದ ಹಬ್ಬ. ಇವತ್ತು ಹುಟ್ಟಿದ ಹಬ್ಬ ದಿವಸ ಬಂದೆ. ಇಲ್ಲಿ ಇಂತ ಅದ್ಭುತ ಕೆಲ್ಸಗಳನ್ನ ನೋಡ್ತಾ ಇದೀನಿ ನಾನು. ವಿಡಿಯೋಸ್ ಅಲ್ಲಿ ಏನೋ ಎಡಿಟಿಂಗ್ ಮಾಡ್ಬಿಟ್ಟು ಹಾಕ್ಬಿಡ್ತಾರೆ ಅಂತ ಇದ್ರು. ನಾನು ಯಾವ ಎಡಿಟಿಂಗು ನೋಡಿಲ್ಲ. ಇವಾಗ ನಾನು ಲೈವ್ ಅಲ್ಲಿ ನೋಡ್ತಾ ಇದೀನಿ. ಮಕ್ಳೆಲ್ಲ ಹೆಂಗ್ ಕೂತ್ಕೊಂಡವ್ರೆ, ಏನ್ ಮಾಡ್ತಾವ್ರೆ, ಹೆಂಗ್ ಓಡಾಡ್ತಾವ್ರೆ, ಹೆಂಗ್ ಊಟ ಮಾಡ್ತಾವ್ರೆ, ಎಲ್ಲಾನು ನನ್ ಕಣ್ಣಾರ ನೋಡ್ತಾ ಇದೀನಿ. ಎಡಿಟಿಂಗು ಇನ್ನೊಂದು ಮತ್ತೊಂದು ಫೇಕ್ ಯಾರೋ ಕೊಡ್ತಾರೆ ಪುಕ್ಷಟೆ, ಅದೆಲ್ಲ ಬಿಟ್ಟಾಕಿ ನಾನ್ ಹೇಳ್ತಾ ಇದೀನಿ, ಇಲ್ಲಿ ಎಷ್ಟು ಎಫರ್ಟ್ ಹಾಕ್ತಿದ್ದಾರೆ ನಮ್ಮ ಅಣ್ಣ ಅಂತ ಕಣ್ಣಾರ ನೋಡ್ತಾ ಇದೀನಿ. ಸೊ ಪ್ಲೀಸ್ ನಿಮ್ಮೆಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ, ಇವಾಗ ಅಣ್ಣ ಮತ್ತೊಂದು ಜಾಗ ಕೂಡ ಮಾಡ್ತಿದ್ದಾರೆ. ಯಾಕೆಂದ್ರೆ ಈ ಜಾಗ ಖಂಡಿತ ಸಾಲಲ್ಲ. ಈಗ ಇಲ್ಲಿ ಬಂದ್ಮೇಲೆ ನನ್ಗೆ ಅನ್ನಿಸ್ತಿದೆ ಅಣ್ಣ, ಸೀರಿಯಸ್ ಆಗಿ ತುಂಬಾ ಹಿಂಸೆ ಆಗ್ತಿದೆ ಅಣ್ಣ. ಮತ್ತೆ ಇದ್ರಲ್ಲಿ ಈಗ ಈ ಸೆಕೆ ಕಾಲದಲ್ಲಿ ಇವ್ರಿಗೆ ಎಷ್ಟು ಕಂಜೆಸ್ಟೆಂಟ್ ಆಗ್ಬೋದು, ಇಕ್ಕಟ್ಟಾಗತ್ತೆ ಮಲ್ಗಕ್ಕೆ, ಕೂರಕ್ಕೆ, ಊಟ ಮಾಡಕ್ಕೆ ಎಲ್ಲಾನು. ಸೊ ಹಾಗಾಗಿ ಅಣ್ಣ ಆಲೋಚನೆ ಮಾಡಿ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ದೊಡ್ಡದಾಗಿ ಜಾಗ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಅಂತ ಹೇಳಿ. ಆ ಜಾಗಕ್ಕೆ ನಿಮ್ ಕೈಲಿ ಆದಷ್ಟು ಸಹಾಯ ಮಾಡಿ. ಪಾಪ ಅಣ್ಣ ಪ್ರತಿ ವಿಡಿಯೋದಲ್ಲೇ ಹೇಳ್ತಾರೆ, ಒಂದು ಇಟ್ಕೆಗೆ 32 ರೂಪಾಯಿ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಇಟ್ಕೆ ಕಾಸನ್ನ ಕೊಡೋಣ. ನಾವು ಹೋಗಿ ಎಲ್ಲೋ ಒಂದ್ ಕಡೆ ಪಿಜ್ಜಾ ಬರ್ಗರ್ ತಿನ್ಕೊಂಡ್ ಬಂದ್ರೇನೆ 500-1000 ರೂಪಾಯಿ ಖರ್ಚು ಮಾಡ್ತೀವಿ. ಸೊ ಆ 500 ರೂಪಾಯಿ ಹಾಕೋಣ ಅಣ್ಣನ್ಗೆ ಸಾಕು. ಆ 500 ರೂಪಾಯಿ ಹಾಕಿದ್ರೆ ಎಷ್ಟೋ ಇಟ್ಕೆಗಳು ಬರುತ್ತಲ್ವಾ ಅಣ್ಣ. ಸೊ ಇದೊಂದ್ ಮಾತನ್ನ ಹೇಳ್ತಾ, ನನ್ ಅಣ್ಣನ್ಗೆ ದಯವಿಟ್ಟು ಎಲ್ಲಾರು ಸಪೋರ್ಟ್ ಮಾಡಿ. ನಮ್ಮ ಸಪೋರ್ಟ್ ಅಂತೂ ನಮ್ಮ ದೀಪು ಮೇಕರ್ ಸ್ಟುಡಿಯೋ ಅಕಾಡೆಮಿ ಕಡೆಯಿಂದ, ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಕಡೆಯಿಂದ ಖಂಡಿತ ಅಣ್ಣನ್ಗೆ ಎಲ್ಲಾ ಸಪೋರ್ಟ್ ಇದ್ದೇ ಇರತ್ತೆ. ಸೊ ಆಲ್ವೇಸ್ ವಿ ಆರ್ ವಿತ್ ಯು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಈ ವಿಡಿಯೋನ ಕನಿಷ್ಠ ಪಕ್ಷ ನಿಮ್ ಕೈ ಸಹಾಯ ಮಾಡಕ್ ಆಗಿಲ್ಲ ಅಂದ್ರೂ ನಮ್ಗೇನು ಬೇಜಾರಿಲ್ಲ.
ಈ ವಿಡಿಯೋನ ಮತ್ತೊಬ್ಬರಿಗೆ ತೋರಿಸಿ, ಮತ್ತೊಬ್ಬರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದು ನೀವು ಜಸ್ಟ್ ಒಂದು ವಿಡಿಯೋ ನೋಡಿ ಏನೋ ಅದು ಹೇಳಕ್ಕಾಗಲ್ಲ, ಎಂಟರ್ಟೈನ್ಮೆಂಟ್ ವಿಡಿಯೋಗಳನ್ನ ನಾವು ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಸಾವಿರಾರು ನೋವಿದೆ, ಸಾವಿರಾರು ಕಣ್ಣೀರಿನ ಕಥೆಗಳಿದೆ. ಇಲ್ಲಿ ಪ್ರತಿಯೊಬ್ರು ಕೂಡ ಅವ್ರು ಪಡೋ ರೋದನೆ, ಅವ್ರು ಪಡೋ ವೇದನೆ, ಅವ್ರು ಪಡೋ ಕಷ್ಟ, ಅವ್ರು ಪಡೋ ನೋವು. ನಾನ್ ಕೊನೆದಾಗ ಒಂದೇ ಮತ್ತೆ ಹೇಳ, ನಮ್ಮ ಶತ್ರುಗಳಂತ ಯಾರಾದ್ರೂ ಇದ್ರೆ ಅವ್ರಿಗೂ ಈ ಕಷ್ಟ ಬರೋದ್ ಬೇಡ. ಸೊ ಇಷ್ಟನ್ನ ನಾನು ಹೇಳ್ಬೋದು. ಈ ವಿಡಿಯೋನ ಪ್ರತಿಯೊಬ್ರು ನೋಡ್ತೀರಾ ಅಂತ ಭಾವಿಸಿದೀನಿ. ಜೊತೆಗೆ ವಿಡಿಯೋನ ಶೇರ್ ಮಾಡಿ, ಎಲ್ಲೋ ಕೂತ್ಕೊಂಡು ನಿಮ್ಮ ಮನ್ಸಿಗೆ ಬಂದಂಗೆ, ನಿಮ್ಗಿಷ್ಟ ಬಂದಂಗೆ ಕಮೆಂಟ್ ಹಾಕೋದ್ರ ಬದಲು ಬಂದ್ ಒಂದ್ಸತಿ ವಿಸಿಟ್ ಮಾಡಿ. ನೀವು ಸಹಾಯ ಮಾಡ್ಬೇಡಿ, ಒಂದಿನ ಇವ್ರ ಜೊತೆ ಕಾಲ ಕಳೀರಿ. ಒಂದಿನ ಇವ್ರನ್ನ ನಮ್ಮನೆಯವ್ರು ಅಂತ ಅನ್ಕೊಂಡು ಅವ್ರ ಜೊತೆಲಿ ಒಂದ್ ದಿವಸ ಇದ್ದೋಗಿ ನಿಮ್ಗೆ ಗೊತ್ತಾಗತ್ತೆ ಅದ್ರ ಕಷ್ಟ ಏನು ಅಂತ. ಎವ್ರಿ ಡೇ ನಾವು ತುಂಬಾ ಕಷ್ಟ ಪಡ್ತೀವಿ, ಬಟ್ ಆ ಕಷ್ಟದಲ್ಲೂ ತುಂಬಾ ಖುಷಿ ಪಡ್ತೀವಿ. ಯಾಕಂದ್ರೆ ನಮ್ಮಿಂದ ಒಂದಿಷ್ಟು ಜನ ಊಟ ಮಾಡ್ತಿದ್ರೆ, ನಮ್ಮಿಂದ ಅನ್ಕೋಬಾರ್ದು. ಸೊ ನಮ್ಮ ಒಂದು ಸಹಕಾರ, ಸಪೋರ್ಟ್ ಏನಂತ ನಮ್ ಕರ್ತವ್ಯ ಇದು. ಇನ್ನೊಂದು, ಇವಾಗ ಈ ಮಾತಿಗೆ ನಾನ್ ಹೇಳ್ತೀನಿ, ಎಲ್ಲಾ ಕಡೆ ದೇವ್ರು ಇರಕ್ಕಾಗಲ್ಲ ಅಂತಾನೆ ನಿಮ್ಮಂತವ್ರನ್ನ ಬಿಡೋದಣ್ಣ. ನಿಮ್ಮಂತ ದೇವರ ರೂಪದಲ್ಲಿ ನಾವ್ ಅಣ್ಣನಂತವ್ರು ಇರ್ತಾರೆ. ಸೊ ಅಂತವ್ರಿಗೆ ನಾವ್ ಸಹಾಯ ಮಾಡೋಣ, ಅಂತವ್ರ ಬೆನ್ನೆಲುಬಾಗಿ ನಿಂತ್ಕೊಳ್ಳೋಣ. ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ, ಬಂದಿದ್ದಕ್ಕೆ ಧನ್ಯವಾದ. ಸೊ ಈಗೆಲ್ಲ ನೋಡ್ತಾ ಇದ್ದೀರಾ, ಎಲ್ರು ಕೂಡ ಹಬ್ಬಕ್ಕೆ ರೆಡಿ ಆಗ್ತಾ ಇದಾರೆ ಮುಂಚಿತವಾಗೇನೆ. ಸೊ ಎಲ್ರಿಗೂ ಕೂಡ ನಮ್ಮ ಕಡೆಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಕೂಡ ಶುಭಾಶಯವನ್ನ ಕೋರ್ಬೇಕು ಅಂತ ಹೇಳಿದ್ರೆ ಕಮೆಂಟ್ ಹಾಕೋದ್ರ ಬದಲು ಒಂದ್ಸತಿ ವಿಸಿಟ್ ಮಾಡಿ. ಇವ್ರಿಗೊಂದ್ ಪ್ಯಾಕೆಟ್ ಹಾಲಾಗಿರ್ಬೋದು, ಒಂದ್ ಜೊತೆ ಬಟ್ಟೆ ಆಗಿರ್ಬೋದು, ನೀವೆಲ್ಲ ಕುಡ್ದು ತಿಂದು ಮಜಾ ಮಾಡಿ, ಮೋಜು ಮಸ್ತಿ ಮಾಡಿ, ಅಥವಾ ದುರ್ಚಟಗಳಿಗೆ ದಾಸರಾಗಿ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿಯನ್ನ ದುಂದುವೆಚ್ಚ ಮಾಡ್ತೀರಾ. ಸೊ ಇರೋಂಥವ್ರು ದಯವಿಟ್ಟು ಇಂಥ ಜಾಗಗಳಿಗೆ, ಜನಸ್ನೇಹಿ ಯೋಗೇಶ್ ಆಶ್ರಮಕ್ಕೆ ಬನ್ನಿ, ಇಲ್ಲಿಗೆ ಕೊಡಿ ಅಂತ ಯಾವುದೇ ಕಾರಣಕ್ಕೂ ನಾನು ಹೇಳೋದಿಲ್ಲ. ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಯಾವ್ದಾದ್ರೂ ಆಶ್ರಮಗಳಿಗೆ ನಿಮ್ಮ ಕೈಲಾದ ಸಹಾಯವನ್ನ ಮಾಡಿ. ನೀವು ಕನಿಷ್ಠ ಪಕ್ಷ ಒಂದು ದಿನ ಸಿಗರೇಟ್ ಹೊಡೆಯೋದು, ಎಣ್ಣೆ ಹೊಡೆಯೋದನ್ನ ಒಂದು ದಿನದ ಉಳಿಸಿ ಯಾವ್ದಾದ್ರೂ ಆಶ್ರಮಕ್ಕೆ ದಾನ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಶನೇಶ್ವರ ಒಳ್ಳೇದ್ ಮಾಡಿ. ನಮಸ್ಕಾರ.